ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ಶರಣಂ 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 ದೇವಿ ಕೃಪಾಕರೇ ಕರುಣಿಸುವನವರಿತ ತಾಯಿ ಶ್ರೀ ಗೌರಿ ಕರುಣಿಸುವನವರಿತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ಬಡವರ ಬಾಳಿಗೆ ನೀ ಬೆಳಕನ್ನು ತೋರಮ್ಮ ಬಡವರ ಬಾಳಿಗೆ ನೀ ಬೆಳಕನ್ನು ತೋರಮ್ಮ ಕರುಣಿಸುವನವರಿತ ತಾಯಿ ಶ್ರೀ ಗೌರಿ ಕರುಣಿಸುವನವರಿತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ಭೂದೇವಿಯು ನೀನು ರೈತರ ಮಾಳಿಗೆ ಭೂದೇವಿಯು ನೀನು ರೈತರ ಮಾಳಿಗೆ ಬೆಳಕನ್ನು ನೀಡಮ್ಮ ಕರುಣಿಸಿ ಕಾಯಮ್ಮ ಬೆಳಕನ್ನು ನೀಡಮ್ಮ ಕರುಣಿಸಿ ಕಾಯಮ್ಮ ಶರಣಂ 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 ದೇವಿ ಕೃಪಾಕರೇ ದೇವಿ ಕೃಪಾಕರೇ ದೇವಿ ಕೃಪಾಕರೇ ತಂದೆ ಶಿವನ ಸ್ವರೂಪಿಯಾದ ಸೋಗೇಶ್ವರನೇ ನಾನು ಉದಯಿಸುವಾಗಲೇ ತಂದೆ ತಾಯಿನ ಕಳೆದುಕೊಂಡು ಅನಾಥಳಾದೆ ಆದರೆ ನನ್ನನ್ನ ಮಾತ್ರ ಅಡಿ ಅಡಿಗೂ ನನ್ನನ್ನು ಬೆಳೆಸಿ ದೊಡ್ಡವಳಾಗಿ ಮಾಡಿದರು ಆದರೆ ನಿಜವಾಗ್ಲೂ ಹೇಳಬೇಕೆಂದ್ರೆ ತಂದೆ ತಾಯಿ ಪ್ರೀತಿ ವಾತ್ಸಲ್ಯವನ್ನೇ ನನ್ನನ್ನು ನನಗೆ ತುಂಬಿದ್ದೇನೆ ಅಂದಾಗ ಅಂಥವನು ನನ್ನ ಪಾಲನ ದೇವರು ಅಂದುಕೊಂಡು ತಪ್ಪಿಲ್ಲ ದೇವರೇ ತಪ್ಪಿಲ್ಲ ಆದರೆ ಈ ನನ್ನ ಪ್ರೀತಿ ವಾತ್ಸಲ್ಯ ಮಮತೆ ಯಾವತ್ತೂ ನನ್ನಿಂದ ದೂರ ಆಗದ ಹಾಗೆ ಕಾಪಾಡಂತ ನಾನಿನಲ್ಲಿ ಸೆರಗುಡ್ಡಿ ಬೇಡ್ಕೋತಾ ಇದ್ದೇನೆ ತಂದೆ ಸೆರಗುಡ್ಡಿ ಬೇಡ್ಕೋತಾ ಇದ್ದೇನೆ ಆದರೆ ತಿರುಗು ಕನಸು ಕಂಡಂತೆ ನಾನು ಕೂಡ ಕನಸನ್ನೇ ಕಾಣ್ತಾ ಇದ್ದೇನೆ ಯಾಕೆ ಗೊತ್ತಾ ಅಂದರೆ ನನ್ನ ಕೈ ಹಿಡಿಯುವ ದೇವರು ನನ್ನ ಕೈ ಹಿಡಿಯುವ ಗಂಡ ನಾನು ಇಷ್ಟಪಟ್ಟ ಹಾಗೆ ಇರಬೇಕನ್ನೋದೇ ನನ್ನ ಆಸೆ ಆಗಿದೆ ಆದರೆ ಅಂಥ ಗಂಡನನ್ನು ನೀನು ಕರುಣಿಸಿದ್ದೇ ನಿಜವಾದರೆ ಕೊನೆಯವರೆಗೂ ನಿನ್ನ ಪಾದ ಪೂಜೆಯನ್ನು ಮಾಡಿ ನಿನ್ನನ್ನು ನಾನು ಸ್ಮರಿಸದೇ ಇರಲಾರೆ ತಾನೆ ಸ್ಮರಿಸದೇ ಇರಲಾರೆ ಯಾರು ನೀನಾ? ಓ ಅಣ್ಣ ಈಗ ಬಂದೇನಣ್ಣ? ಈಗ ತಾನೇ ಬಂದೆ. ಏನಮ್ಮ ಏಕಾಂಗಿಯಾಗಿ ನಿಚ್ಚಳ ಮನಸ್ಸಿನಿಂದ ಬಿಚ್ಚು ಹೃದಯದಿಂದ ಪ್ರಶಾಂತವಾದ ಸ್ಥಳದಲ್ಲಿ ನಿಂತು ದೇವರಲ್ಲಿ ಪ್ರಾರ್ಥಿಸಿಕೊಂಡೆಯಾ? ಬೇಗ ನನ್ನ ಕೊರಳಿಗೆ ತಾಳಿ ಕಟ್ಟು ಒಂದು ಸುಂದರವಾದ ಗಂಡು ಸಿಗಲೆಂದು ಬೇಡಿಕೊಂಡೆಯಾ? ಛೀ ಹೋಗಣ್ಣ, ಮಾತೆತ್ತಿದ್ರೆ ಸಾಕು. ಯಾವಾಗ ನೋಡಿದ್ರು ನನ್ನ ಮದುವೆ ಮಾಡ್ಬೇಕಂತ ನನ್ನ ಮದುವೆ ಬಗ್ಗೆನೇ ವಿಚಾರ ಮಾಡ್ತೀಯಲ್ಲಣ್ಣ ನೀನು. ನಿನ್ನ ಮದುವೆ ಚಿಂತೆ ಒಂದನ್ನು ಬಿಟ್ಟು ಮತ್ತಾವ ಚಿಂತೆ ಮಾಡಲ್ಲಮ್ಮ ನಾನು. ನೋಡಣ್ಣ, ಇನ್ನೊಂದು ಸಾರಿ ನೀನೇನಾದರೂ ನನ್ನ ಮದುವೆ ಬಗ್ಗೆ ವಿಚಾರ ಮಾಡಿದ್ದೇ ನಿಜವಾದ್ರೆ ನಾನು ಮಾತ್ರ ನಿನ್ನ ಜೊತೆ ಮಾತಾಡಲ್ಲಣ್ಣ. ಓಹೋ, ನಿನ್ನ ವಿಚಾರ ಏನಂತ ನನಗೆ ಅರ್ಥವಾಗ್ತಾ ಇದೆ. ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಈ ಮನೆಯಿಂದ ಹೊರ ನೂಕಬೇಕನ್ನೋ ಆಲೋಚನೆ ಮಾಡಿದ್ದೆ ಅಲ್ವೇನಣ್ಣ? ಅಂತ ಹೀನ ಹೃದಯದವನಲ್ಲಮ್ಮ ಈ ನಿನ್ನ ಅಣ್ಣ. ಮತ್ತೆ ಕಡ
ಬೇಗ ನನ್ನ ಮದುವೆ ಮಾಡಬೇಕಂತ ಇಷ್ಟೊಂದು ವಿಚಾರ ಮಾಡಿದ್ದೀಯಣ್ಣ ನೀನು? ನೋಡು ಕಾವೇರಿ, ನೀನು 3 ವರ್ಷದ ಮಗುವಿದ್ದಾಗ ನಮ್ಮನ್ನು ಹೆತ್ತವರು ನಮ್ಮಿಂದ ದೂರವಾಗಿ ಹೋದರು. ಅಪ್ಪ ಅಮ್ಮ ಸಾಯುವಾಗ ಅಪ್ಪ ಒಂದು ಮಾತು ಹೇಳಿ ಹೋದ. ನೋಡು ಕೃಷ್ಣ, ಇದ್ದೊಬ್ಬ ಮಗ ನೀನು, ಈ ಮನೆಯ ಯಜಮಾನ. ಇನ್ನು ನಿನ್ನ ತಂಗಿ ಚಿಕ್ಕವಳಾಗಿದ್ದಾಳೆ. ಅವಳನ್ನು ಚೊಕ್ಕಾಗಿ ಬೆಳೆಸಿ ಸ್ವಚ್ಛಂದವಾದ ಸಂಸ್ಕೃತಿಯನ್ನು ನೀಡಿ ಸಮಾಜದಲ್ಲಿ ಯಾರು ನಿಂದೆ ಮಾಡದಾಗೆ ವಿದ್ಯೆಯನ್ನು ಕಲಿಸಿ ಅವಳ ಮನಸ್ಸಿಗೆ ನೋವಾಗಂತೆ ನೋಡಿಕೊಂಡು ಅವಳ ಮದುವೆ ಮಾಡೆಂದು ಹೇಳಿದರು. ಅವಳ ಮನಸ್ಸಿಗೆ ನೋವಾಗದಂತೆ ನೋಡಿಕೊಂಡು ನೀ ಇಚ್ಛಿಸುವ ವರನೊಂದಿಗೆ ಮದುವೆ ಮಾಡೆಂದು ಹೇಳಿದರು. ಮಾಂಗಲ್ಯ ಕಟ್ಟಿದ ಗಂಡನೊಡನೆ ನೀನು ನಗುನಗುತ್ತಾ ಬದುಕು ಮಾಡುವುದನ್ನು ಕಂಡು ನಾನು ಸಂತೋಷ ಹೊಂದಬೇಕಂತ, ಆವಾಗ ನಾನು ಮದುವೆ ಮಾಡಿಕೊಳ್ಳಬೇಕಂತ ಇಷ್ಟೆಲ್ಲ ಆಸೆಗಳನ್ನು ಹೊತ್ತ ನನ್ನಪ್ಪ ಆಜ್ಞೆ ಇಟ್ಟಿದ್ದಾನೆ. ಎತ್ತವರ ಮಾತನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡಬೇಕೆನ್ನುವುದೇ ನನ್ನ ಬಯಕೆ. ಅದಕ್ಕೋಸ್ಕರ ನಿನ್ನ ಮದುವೆ ಚಿಂತೆ ಮಾಡುವುದಮ್ಮ. ಅಣ್ಣ, ನನ್ನ ಮದುವೆ ಚಿಂತೆಯನ್ನು ನೀನೀಗ ಮಾಡ್ಬೇಕಂಡ. ಈ ಮನೆಯಲ್ಲಿ ನನಗೇನು ಕಡಿಮೆ ಆಗಿದೆ ಅಂತ ನನ್ನ ಮದುವೆಗೆ ನೀನು ಚಿಂತೆ ಮಾಡ್ತಾ ಇದೀಯ ನನ್ನದು. ನೋಡಣ್ಣ, ಸಾಕಷ್ಟು ನನ್ನ ಪ್ರೀತಿ ವಾಸ್ತಲಿಂದ ಬೆಳೆಸಿದ್ಯಾ. ಅದು ಅಲ್ಲದೆ ಈ ಮನೆಯಲ್ಲಿ ನಾನು ಕೇಳಿದ ಎಲ್ಲ, ನನ್ನ ಕೇಳಿದ ಒಡವೆ, ಬಂಗಾರ, ಬಟ್ಟೆ ಬರೆಗಳನ್ನೇ ಕೊಡಿಸಿದ್ಯಾ. ಅದು ಅಲ್ಲದೆ ನನ್ನ ಹೆತ್ತ ತಂದೆಗಳು ಈ ಮನೆಯ ಆಸ್ತಿ, ಒಡವೆ, ಬಂಗಾರನ್ನೇ ಕಳಿಸಿದ್ದಾರೆ ಅಂದಾಗ ನನ್ನ ಮದುವೆ ಬಗ್ಗೆ ನೀನಿಗೆ ಚಿಂತೆ ಮಾಡಬೇಕು ಹೇಳಣ್ಣ. ನೋಡಣ್ಣ, ಖಂಡಿತವಾಗೂ ಇಂದಿಲ್ಲ ನಾಳೆ ಆದರೂ ನನ್ನ ಮದುವೆ ಮಾಡ್ಕೊಳ್ಳೋ ವರ ನನ್ನ ಮನೆ ಬಾಗಿಲಿಗೆ ಬಂದು ನಿಂತೇ ನಿಲ್ತಾನಂತ ನನ್ನ ಅಂತರಾತ್ಮ ನನಗೆ ಸಾರಿ ಸಾರಿ ಹೇಳ್ತಾ ಇದೆ. ಅಲ್ಲಿವರೆಗೂ ನನ್ನ ಮದುವೆ ಬಗ್ಗೆ ನೀನು ಚಿಂತೆ ಮಾಡಬೇಡ ಅಣ್ಣ. ಆಯ್ತಮ್ಮ, ನಿನ್ನ ಆಸೆಯಂತೆ ನಿನ್ನ ಮದುವೆ ಒಂದಾದರೆ ಸಾಕು, ಅದೇ ನನಗೆ ಸಂತೋಷ. ನಡೆಯಮ್ಮ, ತುಂಬಾ ಹೊತ್ತಾಗಿದೆ, ಹೊಟ್ಟೆ ಎಸಿತಾ ಇದೆ, ಊಟ ಹಾಕು ನಡಿ. ಅಣ್ಣ, ಏನಣ್ಣ? ನೋಡಣ್ಣ, ಅಂದ ಹಾಗೆ ನನ್ನ ಮದುವೆ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದಲ್ಲ, ನಾನು ಬೇಡಿದ ವರ ನನಗೆ ಸಿಕ್ಕರೆ ಮಾತ್ರ ನಾನು ಖಂಡಿತವಾಗಿ ಮದುವೆ ಆಗ್ತೇನೆ ಅಂತ ಆಸೆನ ಹೊತ್ತು ನಿಂತವಳನ್ನ ನಾನು. ನೀ ಆಸೆ ಹೊತ್ತರೆ ಎಂತ ನೀ ಆಸೆ ಹೊತ್ತವರ ಎಂತ ಅನ್ನೋದನ್ನಾದರೂ ನನ್ನ ಮುಂದೆ ಮನೆ ಬಚ್ಚಿ ಹೇಳಮ್ಮ. ಈ ಶೋಧನೆಗಾಗಿ ನಾನು ಶ್ರಮ ವಹಿಸುವೆ. ನೋಡಣ್ಣ, ನನ್ನ ಕೈ ಹಿಡಿಯುವ ದೇವರು ದೊಡ್ಡ ಸುಂದರವಾಗಿರ್ಬೇಕು, ದೊಡ್ಡ ವ್ಯಕ್ತಿಯಾಗಿರ್ಬೇಕು, ದೊಡ್ಡ ಶ್ರೀಮಂತನಾಗಿರ್ಬೇಕು, ಅದು ಅಲ್ಲದೆ ದೊಡ್ಡ ಪದವೀಧರನಾಗಿರ್ಬೇಕು. ಆದರೆ ನನ್ನನ್ನು ಮದುವೆ ಮಾಡಿಕೊಂಡ ನನ್ನ ಗಂಡ ನನ್ನನ್ನು ಹೊರದೇಶಕ್ಕೆ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾ ಇರಬೇಕು. ಅದು ಅಲ್ಲದೆ ದೊಡ್ಡ ದೊಡ್ಡ ಸಮಾರಂಭದಲ್ಲಿ ನನ್ನ ಕರೆದುಕೊಂಡು ಹೋಗಿ ಪತಿ ಸತಿಗಳು ಎಂಥ ಒಳ್ಳೆ ವ್ಯಕ್ತಿ ಅಂತ ನಮ್ಮ ಬಗ್ಗೆ ಜನರೆಲ್ಲ ಆಡ್ಕೊಳ್ಬೇಕು, ಹೊಗಳ್ತಾ ಇರ್ಬೇಕನ್ನೋದೇ ನನ್ನ ಆಸೆ. ಅಂತ ಆಸೆ ನನಗೆ ತುಂಬಾ ಇದೆಯಣ್ಣ. ಆ ಆಸೆನ ಹೊತ್ತು ನಿಂತಳ ನನ್ನ ಬಗ್ಗೆ. ಯಾಕಣ್ಣ ನನ್ನ ಮಾತನ್ನ ಕೇಳಿ ಅಪಹಾಸ್ಯ ಮಾಡ್ತಾ ಇದ್ದಲ್ಲ? ಯಾಕೆ ನನ್ನ ಮಾತು ನಿನಗೆ ಅಪಹಾಸ್ಯ ಆಯ್ತಾ? ಅಪಹಾಸ ಅಷ್ಟೇ ಅಲ್ಲಮ್ಮ, ನಿನ್ನ ಮಾತಿನಲ್ಲಿ ಉಪಹಾಸ ಅಂತ ತೋರಿಸಿಕೊಡುತ್ತದೆ. ಅದು ಹೇಗಣ್ಣ? ತಂಗಿ, ನಾವು ಬೇಕಾದ ಆಸೆಗಳನ್ನು ಪಡಬಹುದು, ನಮ್ಮ ಆಸೆಗಳನ್ನೆಲ್ಲ ನೆರವೇರಿಸುವ ದೈವ ಬೇಕಲ್ಲ. ಒಂದು ವೇಳೆ ದೈವ ಮನಸ್ಸು ಮಾಡಿದರೆ ವಿಧಿ ಕಾಡದೆ ಇರಲಾರದು. ವಿಧಿ ಕಾಡದೆ ಹೋದರೆ ದೈವ ಗೆದ್ದಿತು ಎಂಬ ಕೊರಗು ಆ ವಿಧಿ ಕೊಡುತ್ತದೆ. ಆ ಕೊರಗು ಕಾಡುವ ಸಲುವಾಗಿ ವಿಧಿಯು ದೈವದ ಬೆನ್ನು ಬಿಡಲಾರದು. ಬೆನ್ನು ಹತ್ತಿದ ವಿಧಿಯ ಕೈಯಲ್ಲಿ ಸಿಕ್ಕು ದೈವದ ಆಸೆಗಳೆಲ್ಲ ಛಿದ್ರವಾಗುವುದರಲ್ಲಿ ಸಂದೇಹವಿಲ್ಲ. ಅದಕ್ಕಾಗಿ ತಂಗಿ, ನಾವು ಪಡುವ ಆಸೆ ನಮ್ಮ ಕೈಗೆ ನಿಲುಕುವಂತಿರಬೇಕು ಹೊರತು ವಿಧಿಯ ಕೈಗೆ ಸಿಗಬಾರದು. ಅಂದಾಗ ನಮಗೂ ನೆಮ್ಮದಿ, ನಾವು ಪಟ್ಟ ಆಸೆಯ ಪ್ರತಿಫಲಕ್ಕೂ ನೆಮ್ಮದಿ. ಅಂದ್ರೆ ನನ್ನ ನಿನ್ನ ಮಾತಿನ ಅರ್ಥ, ನಾನು ಮಾಡಿಕೊಳ್ಳೋ ಗಂಡ ಶ್ರೀಮಂತನಾಗಿರ್ಬಾರ್ದು, ಸುಂದರವಾಗಿಯೇ ಇರಬಾರ್ದು, ಬಡವನಾಗಿರ್ಬೇಕು ಅಂತ ಈ ಮಾತನ್ನು ನೀನು ಹೇಳ್ತಾ ಇದ್ದೆ ಅಲ್ವೇನಣ್ಣ? ಅಣ್ಣ, ನಾನು ಒಳ್ಳೆ ಗುಣವನ್ನು ನನ್ನ ಗಂಡನಾಗಿ ಮಾಡ್ಕೊಳ್ಬೇಕಂತ ನಾನು ಆಸೆ ಪಡೋದು ತಪ್ಪು ಅಂತ ಹೇಳ್ತಾ ಇದ್ದೇನೆ. ತಪ್ಪಲ್ಲಮ್ಮ, ಮನುಷ್ಯ ಆಸೆ ಪಡುವುದು ಖಂಡಿತ ತಪ್ಪಲ್ಲ. ಆದರೆ ಹುಟ್ಟು ಸಾವುಗಳೆಂಬ ಸಂಸಾರ ಬಂಡಿಯನ್ನು ಈ ಸಾಗರದಿಂದ ಆ ದಡಕ್ಕೆ ಸೇರಿಸಬೇಕಾದರೆ ನಾವು ಕುಳಿತುಕೊಳ್ಳುವ ದೋಣಿ ಮಾವಿನ ಮರದಿಂದಲೋ, ಬೇವಿನ ಮರದಿಂದಲೋ ಅಥವಾ ಶ್ರೀಗಂಧದ ಮರದಿಂದಲೋ ತಯಾರಿಸಿರಬಹುದು. ಅದು ಮುಖ್ಯವಲ್ಲ. ಬದುಕೆಂಬ ಸಂಸಾರ ಬಂಡಿಯನ್ನು ಸಾಗಿಸುವ ನಾವಿಕನೂ ಮುಖ್ಯ. ನಿನ್ನ ಬದುಕೆಂಬ ಸಂಸಾರ ಬಂಡಿಯ ನಾವಿಕನು ಬುದ್ಧಿವಂತನಾಗಿದ್ದರೆ ನಿನ್ನ ಬಾಳಿನುದ್ದಕ್ಕೂ ಸುಖವಾಗಿ ಇಡಬಲ್ಲ. ಒಂದು ವೇಳೆ ಮೂರ್ಖನಾಗಿದ್ದರೆ ನೀನು ಬಂಗಾರ ದೋಣಿಯಲ್ಲೇ ಕುಳಿತರೂ ಸಂಸಾರ ಸಾಗರದ ಅಲೆಗಳಿಗೆ ಎದುರಿ ನಿನ್ನ ಪ್ರಾಣಕ್ಕೆ ಅಪಾಯ ತರಬಲ್ಲ. ಅದಕ್ಕಾಗಿ ತಂಗಿ, ವ್ಯಕ್ತಿತ್ವಕ್ಕೆ ಮಾನ್ಯತೆ ನೀಡು. ಅವನ ಹಿಂದೆ ಇರುವ ಆಸ್ತಿ, ಹಣ, ವರ್ಚಸ್ಸಿಗೆ ಆಸೆ ಪಡಬೇಡ. ಬಂದು ಹೋದ ವರಗಳಲ್ಲಿಯೇ ಒಬ್ಬ ಉತ್ತಮನನ್ನು ನೋಡಿ ನೀನು ಮದುವೆ ಮಾಡಿಕೊಳ್ಳುವುದು ಒಳ್ಳೆಯದ ಅಂತೂ ನನಗೆ ಅನಿಸುತ್ತದೆ. ಅಣ್ಣ,
ಇದುವರೆಗೂ ಬಂದು ಹೋದ ವರಗಳು ನನಗೆ ಯಾವೂ ಇಷ್ಟ ಆಗಿಲ್ಲಣ್ಣ. ಆದರೆ ನನ್ನ ಮನಸ್ಸಿನ ತಕ್ಕ ವರ ನನಗೆ ಇಂದಿಲ್ಲ ನಾಳೆ ಆದರೂ ಸಿಕ್ಕೇ ಸಿಗ್ತಾರಂತ ನನ್ನ ಅಂತರಾತ್ಮ ನನಗೆ ಸಾರಿ ಸಾರಿ ಹೇಳ್ತಾ ಇದ್ದೇನ. ಆ ವರ ಸಿಗೋವರೆಗೂ ನಾನು ಅವರ ದಾರಿ ಕಾಯ್ತೀನಣ್ಣ. ಆಯ್ತಮ್ಮ, ನಿನ್ನ ಆಸೆಯಂತೆ ನಿನ್ನ ಮದುವೆ ಆದರೆ ಸಾಕು, ಅದೇ ನನಗೆ ಸಂತೋಷ. ನಡೆಯಮ್ಮ, ಊಟ ಹಾಕ ನಡಿ. ಆಹಾ, ಊಟ ಊಟ ಅಂತ ನಮ್ಮ ಅಣ್ಣ ಎಷ್ಟೊಂದು ಬಡ್ಕೊಳ್ತಾ ಇದ್ದಾನೆ. ಇವತ್ತು ರಾಖಿ ಹಬ್ಬ ಅಲ್ವೇ, ಮೊದಲು ನಿನಗೆ ರಾಖಿ ಕಟ್ತೇನೆ, ಆಮೇಲೆ ಇಬ್ಬರು ಸೇರಿ ಊಟ ಮಾಡೋಣಂತೆ. ಬಾರಣ್ಣ, ರಾಖಿ ಕಟ್ಸ್ಕೋಬಾ. ರಾಖಿಯ ಕಾಣಿಕೆ ನಿನಗೆ ಏನು ಕೊಡಲಮ್ಮ? ಹಾ, ನನ್ನ ನೆನಪಿಗಾಗಿ ಬಂಗಾರದ ಉಂಗುರ ನಿನ್ನ ಬೆರಳಲ್ಲಿರಲಿ. ಬಂಗಾರದಂತ ಅಣ್ಣನೇ ನನ್ನ ಜೊತೆಯಲ್ಲಿ ಇರುವಾಗ ಈ ಪ್ರೀತಿ ವಾಸಲಕ್ಕಿಂತ ಈ ಬಂಗಾರದ ಒಡವೆ ನನಗೆ ಬೇಕಾಗಿಲ್ಲಣ್ಣ. ಬಂಗಾರದಂತ ಮನಸ್ಸಿರುವ ಈ ಅಣ್ಣ ನನಗೆ ಸಿಕ್ಕಿದ್ದನ್ನಲ್ಲ, ಅಷ್ಟೇ ಸಾಕಣ್ಣ ನನಗೆ. ಮಾಡುವಂತೆ ಬಾ.